ಏ ರಾಜು ತುಮ್ನ ಏ ಕಾಮ್ ಮುರ್ದಿಲ್ಲ ಅದ್ ಬಿಚ್ಕೊಂಡಿರ್ಬೇಕೇನೋ. ಉತ್ತರ ಕರ್ನಾಟಕದಲ್ಲಿ ಬ್ಯಾಳೆಗೋಣಿ ಅಂತ ಅಂತೀವಿ. ಒಂಥರ ಆಲೂಗಡ್ಡೆ ಬದನೆಕಾಯಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಕಮಲ ಮನೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ಇವತ್ತೇನು ಸ್ಪೆಷಲ್ ಡಿಶ್ ಅಂತ ಕೇಳೋಣ ಬನ್ನಿ. ಅಮ್ಮ, ಇವತ್ತೇನು ಸ್ಪೆಷಲ್ ಡಿಶ್? ಎಲ್ಲರಿಗೂ ಇವತ್ತು ಬೇಳೆ ಅಥವಾ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಗೊಜ್ಜು. ಓಕೆ, ಯಾವ ಥರ ಮಾಡೋಣ ನೋಡೋಣ. ಓಕೆ ಗಾಯ್ಸ್, ಯಾವ ಥರ ಈ ಒಂದು ಡಿಶ್ನ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಆ ಗೊಜ್ಜಿಗೆ ನೆಲ್ಲವರೆಕಾಯಿ ಪಲ್ಯ. ಓಕೆ, ನೆಲ್ಲವರೆಕಾಯಿ ಪಲ್ಯ ಸ್ಟೀಮ್ ಮಾಡಿ ಇಕ್ಕಿದ್ದೀನಿ, ಒಗ್ಗರಣೆ ಮಾಡಬೇಕು. ಆಲ್ರೆಡಿ ಅದು ಸ್ಟೀಮ್ ಆಗಿದೆ ಗೈಸ್, ಇಲ್ಲಿ ಫುಲ್ ಸ್ಟೀಮ್ ಮಾಡಿ ಇಕ್ಕಿದ್ದಾರೆ. ಓಕೆ, ಇವಾಗ ತೊಗರಿ ಬೇಳೆ ಹಾಕೊಳ್ಳೋಣ. ಮುಚ್ಚಳನೇ ತೆಗ್ದಿಲ್ಲ. ಫುಲ್ ಟೆನ್ಷನ್ ಗೈಸ್. ಒಂದು ಗ್ಲಾಸ್ ಅಷ್ಟು ತೊಗರಿ ಬೇಳೆ. ಖಾರ ಇದೆ ಹಾಕಿದ್ದು, ಖಾರ ನಿನ್ನ ಕಣ್ಣಿಗೆ ಹಾಕೋಣ ಅಂತ ಸ್ವಲ್ಪ. ಕಣ್ಣಿಗೆ ಹಾಕ್ಬಿಡು, ಆಮೇಲೆ ಫುಲ್ ಕಣ್ಣೆಲ್ಲ ಇದಾಗ್ಬಿಡ್ಲಿ. ನಾವೇ ಊರಲ್ಲಿ ಬೆಳೆಸಿರೋದು ಗೈಸ್, ಹಂಗಂತ ಅನ್ಕೋಬೇಡಿ, ಅಂಗಡಿಯಿಂದ ತಂದಿದ್ದು. ಹೊಲ ಆಯ್ತಪ್ಪ, ಬೆಳೆಸ್ಕೊಳ್ಳೋ ತೋಟ. ಬೆಳೆಸ್ಬೋದು, ಅದು ಟೈಮ್ ಬರುತ್ತೆ ಆ ಥರದ್ದು ಬೆಳೆಸೋ ಅಂತ ಟೈಮು. ಇದು ಯಾವ್ದಾವುದಕ್ಕಾಗುತ್ತೆ ಗೊತ್ತಾ? ಇಡ್ಲಿಗೆ, ಮತ್ತೆ ಬ್ರೌನ್ ರೈಸ್ಗೆ, ವೈಟ್ ರೈಸ್ಗೆ, ಎಲ್ಲದಕ್ಕೂ ಹಾಕೋದು ಚೆನ್ನಾಗಿರುತ್ತೆ. ನಾನು ಇವತ್ತು ಇಡ್ಲಿಗೆನು ಬ್ರೌನ್ ರೈಸ್ಗೆ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ಎಲ್ಲ ಬೇಳೆನೂ ಇದಕ್ಕೆ ಹಾಕಿದೆ. ಇದನ್ನೇನು ಕಾಯಿಸ್ಕೋಬೇಕಾ? ಬೇಯಿಸ್ಕೋಬೇಕು, ಬೇಯಿಸ್ಕೊತಾನೆ ಆಗುತ್ತೆ. ಓಕೆ, ಇವಾಗ ಬದನೆಕಾಯಿ ಟೊಮೊಟೊ ಎಲ್ಲ ಕುಯ್ಕೊಳ್ಳೋಣ. ಓಕೆ, ಕುಯ್ಸಿ ತಾನೇ ಹಾಕೋದು. ಹಾಕೊಂಡಿದ್ದಾರೆ. ಸಣ್ಣದಾಗಿ ಹೆಚ್ಕೋಬೇಕು. ಬೇಯಕ್ಕಾದ್ರೆ ಸಾಕು, ಎಷ್ಟು ದಪ್ಪ ಆದ್ರೆ ಹಚ್ಕೋಬೋದು. ನಾನು ಬೇಯಕ್ತಾನೆ. ಆಲೂಗಡ್ಡೆಯಲ್ಲಿ ಏನಕ್ಕೆ ಈ ಥರ ಒಳಗಡೆ ಬರುತ್ತೆ? ಏನದು ಈ ಥರ ಒಳಗಡೆ ಏನಕ್ಕೆ ಬರುತ್ತೋ ಗೊತ್ತಾಗ್ತಾ ಇಲ್ಲ. ಈ ಥರ ಒಳಗಡೆ ಏನಕ್ಕೆ ಬರುತ್ತೆ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಗೈಸ್. ಓಕೆ ಗಾಯ್ಸ್, ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದಾರೆ, ಇದ್ರಲ್ಲಿ ಹಾಕೋತಾವ್ರೆ. ಬದನೆಕಾಯಿ ಎಲ್ಲ ಕಟ್ ಮಾಡಲ್ವಾ? ಅಲ್ಲ, ಅದು ಹಂಗೆ ಹಾಕೋದು. ಪಾಪ ನೀನು ಈ ಕಡೆ ಬಾ ಪಾಪ. ಆಲೂಗಡ್ಡೆ ಆಯಿತು, ಮತ್ತೀಗ ಬದನೆಕಾಯಿ, ಬ್ರಿಂಜಾಲ್, ಆರೆಂಜ್ ಕಲರ್ ಬದನೆಕಾಯಿ, ಮೆರೂನ್ ಕಲರ್. ಸಾರಿ, ಮೆರೂನ್ ಅಲ್ಲ, ಅದು ಇದು ಪರ್ಪಲ್, ಲ್ಯಾವೆಂಡರ್. ಏನದು? ಲಾವೆಂಡರ್ ಕಲರ್. ಹಾಂ, ಲಾವೆಂಡರ್ ಕಲರು. ಪರ್ಪಲ್ ಕಲರ್. ಹೋಗ, ಯಾವ ಕಲರು? ಪರ್ಪಲ್ ಕಲರ್. ಎಸ್, ಗುಡ್. ಪರ್ಪಲ್ ಕಲರು, ಇಲ್ಲಾಂದರೆ ಲಾವಣ್ಯನ ಕಲರು. ಹೆಂಗೆ ಬೇಕೋ ಆ್ಯಂಗಲ್ಸೇ ಇಲ್ಲ ಗೈಸ್ ಇದಕ್ಕೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಬೋದು. ಅದಾದಮೇಲೆ ಒಂದು ಟೊಮಾಟೊ, ದೊಡ್ಡ ಟೊಮಾಟೊ. ಓಕೆ, ಎಷ್ಟು ಯಪ್ಪ, ಅಷ್ಟೊಂದು ವೇಸ್ಟ್ ಮಾಡೋ ಬದಲು ಚೂರೇ ಚೂರು ಕಟ್ ಮಾಡ್ಬೋದಾ, ಆ ಒಂದು ಬ್ಯಾಕ್ಗ್ರೌಂಡ್ ಮಾತ್ರ. ಓಕೆ ಗೈಸ್, ಅದನ್ನು ಪಾತ್ರೆಗೆ ಹಾಕಿದ್ದಾರೆ. ಈರುಳ್ಳಿ, ಮತ್ತು ಸಾಂಬಾರು ಈರುಳ್ಳಿ ಅದನ್ನು ನೆನೆ ಹಾಕೋತಾರೆ. ಇದಿಷ್ಟು ಹಾಕೋರೆ ಗೈಸ್, ಅದ್ರ ಗ್ಯಾಸೇ ಆನ್ ಮಾಡಿಲ್ಲ. ಅದು ಹೆಂಗೆ ಇರಪ್ಪ, ಇನ್ನೂ ಎಲ್ಲ ಹಾಕೋದೆಲ್ಲ ಐತಲ್ಲ, ಐಟಮ್ ಅಲ್ಲ ಇನ್ನೂ ಇದೆಯಾ? ಏನು ಸುಮ್ಮನೆ ಗೊಜ್ಜು ಮಾಡಿಬಿಟ್ರ. ಈಗ ಮೆಣಸಿನ್ಕಾಯಿ, ಎಷ್ಟು ಮೆಣಸಿನ್ಕಾಯಿ ಎಣಿಸ್ಕೊಳ್ಳೋಣ. ಅಯ್ಯೋ ಬೇಡ, ಪರವಾಗಿಲ್ಲ, ಹಾಕು. ಎಣ್ಸಲ್ಲ, ಹಾಕ್ಬಾರ್ದಂತ. ಸರಿ, ಒಂದು ಅಂದಾಜು ಗೈಸ್. 7-12 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಕೆ, 12 ಅಂತಲ್ಲ ನಿಮಗೆ. ಓಕೆ, ಖಾರ ಜಾಸ್ತಿ ಬೇಕು ಅಂದರೆ, ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕೋಬೋದು. ಇದು ಖಾರ ಇದ್ರೇ ಚೆನ್ನಾಗಿರೋದು. ಇದಕ್ಕೆ ಹಾಕೋತಾ ಇದ್ದೀನಿ. ಓಕೆ ಗೈಸ್, ಇದರಲ್ಲಿ ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಸಾಂಬಾರು ರೆಡಿ. ಆಮೇಲೆ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೇನು ಅದೇ ಎಣ್ಣೆ, ಸಾಸಿವೆ, ಆಮೇಲೆ ಅದು ಯಾವುದೋ ವೈಟ್ ಕಲರ್ದು ಒಂದು ಬೇಳೆ, ಅಷ್ಟೇ. ಅದೇ ಒಗ್ಗರಣೆ. ಹಾಂ, ಉದ್ದಿನ ಬೇಳೆ. ಮತ್ತು ಬೆಳ್ಳುಳ್ಳಿ ಎಲ್ಲ ನಿಮ್ಮ ತಾತ ಹಾಕ್ತಾರೆ. ನೀನೇ ಹಾಕ್ಬೇಕು. ನಮ್ಮ ತಾತ ಸತ್ತು ಸ್ವರ್ಗದಲ್ಲವನೇ, ಅವರೆಲ್ಲಿ ಬಂದು ಹಾಕ್ತಾರೆ.
ಇದಕ್ಕೆ ಸ್ವಲ್ಪ ಮನೇಲಿ ಬೆಳೆಸಿರೋ ಹುಣ್ಸೆಹಣ್ಣು. ಎಲ್ಲ ಐತಪ್ಪ ನಿಮ್ ತೋಟ ಎಲ್ಲಿ ಬೆಳಿತೈತೆ ತೋಟ ಅಲ್ಲಿ ಬೆಳೆಸ್ತಾ ಇದೆಯಲ್ಲ ಗೈಸ್, ಆಲೂಗಡ್ಡೆ ಜಾಸ್ತಿ ಯೂಸ್ ಆಗುತ್ತೆ ಅಂತ ಆಲೂಗಡ್ಡೆ ಗಿಡ ಹಾಕವ್ರೆ. ಹೌದು ಅದ್ರಲ್ಲಿ ಆಲೂಗಡ್ಡೆ ಒಂದ್ ಗಡ್ಡೆ ಬರುತ್ತೆ, ಎಲ್ಲ ಯೂಸ್ ಆಗುತ್ತೆ ಅಷ್ಟು. ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಗಡ್ಡೆ ಆದ್ರೂ ಬರುತ್ತಲ್ಲ, ಆ ಒಂದು ಗಡ್ಡೆ ಆದ್ರೂ ಬೆಳೆಯುತ್ತೆ, ಖುಷಿ ಪಡ್ಬೇಕು. ಇವ್ರದ್ದು ಓಪನ್ ಆಯ್ತು ಬೀರು, ಇದು ಕ್ಲೋಸ್ ಮಾಡಲ್ಲ. ಇವತ್ತೇನೋ ಕ್ಲೋಸ್ ಮಾಡ್ಬಿಟ್ರಪ್ಪ, ಮಳೆ ಬರುತ್ತೆ ಇವತ್ತು. ಹೇಳ್ತಾ ತಾನೇ ಎತ್ತಿ ಅವಾಗಲೂ ಅರ್ಶಿನ ಪುಡಿ ಹಾಕೊಂಡು. ಓಕೆ, ಒಂಚೂರು ನೀರು, ಒಂದು ಚೊಂಬಷ್ಟ ಇಲ್ಲ ಅರ್ಧ ಚೊಂಬ ಹಾಕಿದ್ದೀನಿ. ಓಕೆ, ಅಂದರೆ ಈ ಗ್ಲಾಸಲ್ಲಿ ಹಾಕೋರು ಎಷ್ಟು ಹಾಕೋಬೇಕು? ಒಂದೆರಡು ಗ್ಲಾಸ್ ಹಾಕು. ಹಾಂ, ಸ್ವಲ್ಪ ಜೋರಾಗಿ ಹೇಳ್ಬೇಕು. ಎರಡು. ಹಾಂ, ಓಕೆ ಗಾಯ್ಸ್, ಇದನ್ನು ಮುಚ್ಚಿ ಆಮೇಲೆ ಗ್ಯಾಸ್ ಅಂಟಿಸಿ. ಸೊ ಈ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಕಡೆ ಒಗ್ಗರಣೆ ಯಾವುದು? ನೆಲ್ಲವರೆಕಾಯಿಗೆ ಒಗ್ಗರಣೆ. ಮುರ್ದಿಲ್ಲ, ಅದ್ ಬಿಚ್ಕೊಂಡಿರ್ಬೇಕೇನೋ. ಎಷ್ಟು ಈಸಿಯಾಗಿ ಹಾಕ್ಬೋದು, ಇಷ್ಟು ಯಾಕೆ ಕಷ್ಟಪಡ್ತಾ ಇದೆಯಾ? ಅದು ಕೆಳಗಡೆ ಇರೋದು ಮುಚ್ಚಿದ್ರೆ ಮಾತ್ರ ಕುತ್ಕೊಳ್ಳೋದು. ಆಯ್ತಾ? ಓಕೆ ಗೈಸ್, ಬೆಳ್ಳುಳ್ಳಿ ಜಜ್ಕೊಳ್ಳೋಣ. ಬೆಳ್ಳುಳ್ಳಿ ಒಗ್ಗರಣೆಗೆ ಯಾವುದಕ್ಕೆ? ಗೊಜ್ಜಿಗೆ. ಗೊಜ್ಜುಗ ಅದು. ಮತ್ತೆ ಇಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಅಂತ ಅಂತೀಯ. ಇದಕ್ಕೆ ನೆಲ್ಲವರೆಕಾಯಿ ಎಲ್ಲ ಕನ್ಫ್ಯೂಸ್ ಮಾಡ್ತೀಯ ನೀನಂತೂ. ಯಾವುದು ಒಂದು ಕರೆಕ್ಟಾಗಿ ಇದಾಗ್ತಾ ಇಲ್ಲ. ಈ ಕಡೆ ಫಸ್ಟ್ ನೀನೇನಂದೆ ಒಗ್ಗರಣೆ ಮಾಡ್ತೀನಿ ಅಲ್ಲ, ಒಗ್ಗರಣೆ ಮಾಡಿ ಒಂದ್ ನಿಮಿಷ ಇರು, ಒಗ್ಗರಣೆ ಮಾಡ್ತೀನಿ ಅಂದೆ. ನೆಲ್ಲವರೆಕಾಯಿ ಒಗ್ಗರಣೆ ಮಾಡ್ತೀನಿ ಅಂತ ಹೇಳಿದ್ದು. ಹೇಳ್ಬಿಟ್ಟು ಇಲ್ಲಿ ಬಂದು ಗೊಜ್ಜುಗೆ ಕೊಡ್ತಾ ಇದ್ರೆ ಕನ್ಫ್ಯೂಸ್ ಆಗಲ್ವಾ? ಆಮೇಲೆ ಮರ್ತೋಗ್ಬಿಡುತ್ತೆ, ಅದಕ್ಕೆ ಜಜ್ಜಿ ಇಡ್ತಾ ಇದ್ದೀನಿ. ಜಜ್ಜು ನೋಡಿ ಗೈಸ್, ಅರ್ಧಂಬರ್ಧ ಜಜ್ಜವ್ರೆ. ಅರ್ಧಂಬರ್ಧನೇ ಜಜ್ಕೋಬೇಕಾ ಅದು? ಓಕೆ, ಮಾಡ್ಕೊಳ್ಳೋಣ ನೆಲ್ಲವರೆಕಾಯಿ. ಓಕೆ, ಅಷ್ಟು ಪಾತ್ರೆ ಇಟ್ಕೋಬೇಕು. ಇದು ನೋಡಿ, ಇದನ್ನ ಇಟ್ಟರು ಇಲ್ಲೇ ಬಿಟ್ಟರೆ ಒಂದು ಕೈ ಏನು ಮಾಡ್ತೈತೆ ಎತ್ತಿಕ್ ನೋಡೋಣ. ಎತ್ತಿಕ್ತಾ ಇದನ್ನು ನೋಡು. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಒಂದೆರಡು ಸ್ಪೂನು. ಸಾಸಿವೆ, ಉದ್ದಿನಬೇಳೆ. ಎಲ್ಲದಕ್ಕೂ ಸಿಮಿಲರ್ ಗೈಸ್, ಒಗ್ಗರಣೆಗೆ ಎಲ್ಲದಕ್ಕೂ ಸೇಮ್. ಸಾಸಿವೆ, ಅದೇನು ಉದ್ದಿನಬೇಳೆ, ಕರಿಬೇವು, ಈರುಳ್ಳಿ ಹಾಕಿದ್ದಾರೆ. ಕರಿಬೇವು ಹಾಕ್ಬೇಕಿಲ್ಲ, ಇವಾಗ ಕರಿಬೇವು ಹಾಕ್ಬೇಕಂತ ಎಲ್ಲ ಎತ್ತಿರ್ತೀನಿ, ಒಂದೊಂದೇ ಮಾಡ್ಕೊಳ್ತೇವೆ. ಮರೋದು ಜಾಸ್ತಿ ಆಗ್ಬಿಟ್ಟಿದೆ. ನೀನು ಎತ್ತಿಕ್ ನೋಡೋಣ ಎಲ್ಲನ. ನಾನೆಲ್ಲ ಎತ್ತಿಕ್ಲಿ ಎಲ್ಲನ ಕರಿಬೇವು ಚೂರು. ಓಕೆ ಗಾಯ್ಸ್, ಒಗ್ಗರಣೆ ಆಗ್ತಾ ಇದೆ. ಈ ಒಗ್ಗರಣೆ ಆದಮೇಲೆ ಈ ಕಡೆ ಕೊಜ್ಜಿಗೊಂಡು ಒಗ್ಗರಣೆ ಹಾಕ್ತಾರೆ. ಅಲ್ಲಿಗೆ ಡಿಶ್ ಕಂಪ್ಲೀಟ್ ಆಗಿಬಿಡುತ್ತೆ. ಇಡ್ಲಿ ಉಳ್ಬೇಕು. ಹಾಂ, ಬ್ರೌನ್ ರೈಸ್ ಆಗಿದೆ. ಇಡ್ಲಿ ಉಳ್ಬೇಕು. ತಟ್ಟೆ ಇಡ್ಲಿ ಇದೆಯಲ್ಲ, ತಟ್ಟೆ ಇಡ್ಲಿ ಇದೆಯಲ್ಲ. ಇಲ್ಲ, ಅನ್ನ ರೆಡಿ ಆಗಿದೆ. ಕ್ಯೂಟಿ ಮೇಡಮ್ ನೋಡಿ, ಕ್ಯೂಟಿ ಹಾಯ್ ಹೇಳಮ್ಮ ಎಲ್ಲರಿಗೂ. ಹಾಯ್ 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 ಹೇಳು, ಹಾಯ್. ಓಕೆ ಗೈಸ್, ನೋಡಿ ಅವಳು ನಿಮಗೆ ಹಾಯ್ ಅಂತ ಹೇಳಿದಾಳೆ. ಹಾಯ್ ಅನ್ನೋ ತಕ್ಷಣ ರಫ್ ಅಂತ ಎದ್ದೇಳ್ತಾಳೆ. ಅವಳಿಗೂ ಇಷ್ಟ ಗೈಸ್ ವಿಡಿಯೋ ಮಾಡೋದು, ಬಟ್ ನಿದ್ದೆ ಜಾಸ್ತಿ, ನಿದ್ದೆ ಸುದ್ದಿ. ಎಷ್ಟು ವಿಸಿಲ್ ಬರಬೇಕು? 4 ವಿಸಿಲು. ಬೇಳೆ ಬೇಯಕ್ಕೆ 4 ವಿಸಿಲು ಎಲ್ಲ ಒಟ್ಟಿಗೆ ಹಾಕಿದ್ದೀರ. ಓಕೆ ಗಾಯ್ಸ್, ಎಲ್ಲ ಬ್ರೌನಿಶ್ ಆದಮೇಲೆ ಸ್ವಲ್ಪ ನೆಲ್ಲವರೆಕಾಯಿ ಹಾಕೋಬೇಕು. ನೀಟಾಗಿ ಚಿಲ್ಲಿ ಪೌಡ್ರು 1 ಸ್ಪೂನ್ ಚಿಲ್ಲಿ ಪೌಡರ್. ಟೆನ್ಷನ್ ಜಾಸ್ತಿ. ಇದು 1/4 kg ಅಷ್ಟೈತೆ ನೆಲ್ಲವರೆಕಾಯಿ. ಉಪ್ಪ? ಉಪ್ಪಲ್ಲ, ಕಾಯಿ ಇದು ನೆಲ್ಲವರೆಕಾಯಿ. ಅದನ್ನು ಹೇಳ್ಬೇಕು. ರುಚಿಗೆ ಉಪ್ಪು. ಆಮೇಲೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಸ್ಟೀಮ್ ಮಾಡಿದ್ರೆ ಇದರಲ್ಲಿ ಉಪ್ಪು ಹಾಕೋಕ್ಕಾಗಲ್ಲ. ಇದೇ ಬಾಣಲಿ ಯಾವುದ್ರಲ್ಲೂ ಬೇರೆ ಕುಕ್ಕರಲ್ಲೆಲ್ಲ ಬೇಯಿಸ್ಕೊಂಡ್ರೆ ಉಪ್ಪು ಹಾಕೋಬೋದು. ಓಕೆ, ಗೊಜ್ಜುಗಳಿಗೆ ಮಸೊಪ್ಪಿಗೆ ಈ ಥರ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಮಸಪ್ ಫ್ಯಾಮಿಲಿ ಯಾರ್ಯಾರು ಇದ್ದೀರೋ ದಯವಿಟ್ಟು ಅದಕ್ಕೆ ಇದನ್ನು ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ನೆಲ್ಲವರೆಕಾಯಿ ಅಂತ್ಯಮ್ಮ, ನೆಲ್ಲವರೆಕಾಯಿ ಆಲ್ರೆಡಿ ವಾಸನೆ ಗಮ್ ಅಂತ ಇದೆ. ಕಾಯಿ ಹಾಕೊಳ್ಳೋಣ. ಕಾಯಿ ಏನಕ್ಕೆ ಹಾಕ್ತೀವಿ ಎಲ್ಲದಕ್ಕೂ? ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಬರೀ ತಿನ್ನೋಡು ಚೆನ್ನಾಗಿರಲ್ಲ, ಕಾಯಿ ಹಾಕೋದು ಚೆಂದ. ಇದ್ರಲ್ಲಿ ತಳ ಹಿಡಿಯೋದು ಜಾಸ್ತಿ. ಸೀನಲ್ಲಿ ಜಾಸ್ತಿ ಇದೆ. ಓಕೆ ಗಾಯ್ಸ್, ಇಲ್ಲಿ ರೆಡಿ ಆಗಿದೆ. ಅದು ರೆಡಿ ಆಗಿಲ್ಲ, ಎಲ್ಲ ರೆಡಿ ಆಗಿದೆ. ಬೇಳೆ ಎಲ್ಲ ಬೆಂದಿದೆ. ತರಕಾರಿ ಬೇಳೆ ಎಲ್ಲ ಬೆಂದಿದೆ. ಇವಾಗ ಮಸಿಬಿಟ್ಟು ಒಗ್ಗರಣೆ ಮಾಡೋದು. ಹಿಂಗೆ ಒಗ್ಗರಣೆ ಹಾಕಿ ನೋಡೋಣ, ಮಸಿ ಬೇಡ. ಚೆನ್ನಾಗಿರಲ್ಲ, ಸೂಪರ್ ಆಗಿರುತ್ತೆ ಆ್ಯಕ್ಚುಲಿ. ಅದೆಲ್ಲ ಸಿಗ್ತಾ ಇದ್ರೆ ನಿಮಗೆ ಬರೀ ಏನು ನೆಂಚ್ಕೊಳಕ, ಸಾರಿಗೆ ಊಟ ಮಾಡೋಕ್ಕೆ ಮತ್ತೆ ಇಡ್ಲಿಗೆಲ್ಲ ಏನು ಮಾಡೋದು? ಸರಿ ಆಯ್ತು, ಹೊಡಿ. ಏನು ಹೊಡಿಯೋದು? ಅದೇನೋ ಮಸಿ ತಿಂಗಿ ಅಂತ ಮಸಿ ಚೌಟೆಲ್ಲ ಮಸಿಗೋದೇನೋ. ಬೆಂದಾದ್ಮೇಲೆ ಇನ್ನೇನು ಮಾಡಿ ಬೇರೆ ಯಾವ ಮಸಿ ಮತ್ತಲ್ಲಿ ಮತ್ತು ಮಸಿಗುಂಡ ಅದರಲ್ಲೇ ಮತ್ತು 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 ಬೇಳೆ ಮತ್ತು ಹಿಂಗೆ ಸ್ವಲ್ಪ ಕೊತ್ತು. ಸರಿ, ಅದನ್ನ ಏನು ಅನ್ನೋದು? ಯಾರಿಗೂ ಅದ ಬೇಳೆಗೊಣಿ ಅಂತೀವಿ. ಮತ್ತು ಅಂತೀವಿ. ಮತ್ತು ಊರಲ್ಲಿ ಒಂದೊಂದು ಥರ ಹೇಳ್ತಾರಲ್ಲ, ಇಲ್ಲಿ ಬೆಂಗಳೂರಲ್ಲಿ ಮತ್ತು ಅಂತ. ನಮ್ಮೂರಲ್ಲಿ ಬೇಳೆಗೊಣಿ ಅಂತೀವಿ. ಯು ಕೆಲಿ ಉತ್ತರ ಕರ್ನಾಟಕದಲ್ಲಿ ಬೇಳೆಗೊಣಿ ಅಂತ ಅಂತೀವಿ. ಒಂಥರ ಗಟ್ಟಿ ಬೇಳೆ ಫುಲ್ಲು ಮಸ್ಕೊಂಡಾಗ ಆಗುತ್ತೆ ಗೊತ್ತಾ, ಆ ಥರ ಅಲ್ಲಮ್ಮ? ಎಷ್ಟಿದ್ರೆ ಸ್ವಲ್ಪ ತುಂಬ ಅತಿ ಮಾಡಿಸಿದ್ರೆ ಹಾಂ, ಒಂಥರ ಸಿಗಲ್ಲ. ಹೌದೌದು. ಆಲೂಗಡ್ಡೆ, ಬದನೆಕಾಯಿ ಹಾಂ ಅವೆಲ್ಲ. ಚಿಕನ್ನು ಮತ್ತು ಎಗ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ಲ, ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅದು ಆಷಾಢದಲ್ಲಿ ಏನೋ ಇವಾಗ ಆಷಾಢನೂ ಇಲ್ಲ, ಶ್ರಾವಣನೂ ಇಲ್ಲ, ಯಾವಾಗಲೂ ಒಂದೇ ಥರ ಐತೆ. ಇಲ್ಲ, ಆ್ಯಕ್ಚುಲಿ ಒಂದು ಕೋಳಿ ಅಂಗಡಿಲಿ ಕೇಳಿದೆ, ಏನಕ್ಕೆ ಈ ಟೈಮಲ್ಲೂ ರೇಟ್ ಜಾಸ್ತಿ ಆಗಿದೆ ಅಂದರೆ ಫಾರ್ಮ್ ಹೌಸಲ್ಲೆಲ್ಲ ಕೋಳಿ ಬೆಳಿತಾನೆ ಇಲ್ಲವಂತೆ, ಹಂಗಾಗಿ ರೇಟ್ ಜಾಸ್ತಿ ಮಾಡಿ ಕೋಳಿ ಕೊಡ್ತಾ ಇಲ್ಲವಂತೆ ಫಾರ್ಮ್ ಹೌಸಲ್ಲಿ. ಬೆಲೆ ಇದ್ದೇ ಇರುತ್ತೆ ಅದಕ್ಕೆ. ಬಟ್ ಆದರೂ 200, 200, 220 ಎಲ್ಲ ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿತ್ತು, ಹೆವಿ ಆಗೋಯ್ತು. ಕೋಳಿ ಲೂಸ್ ಚಿಕನ್ನೇ 360. 360 ಇಟ್ಟರೆ ಅಂದ್ರೆ ಬೇರೆ ಕಡೆ ಇಲ್ಲಿ ಬೆಳೆಸಿ ಬೇರೆ ಕಡೆ ಇದು ಮಾಡ್ತಿದಾರಂತೆ, ಎಕ್ಸ್ಪೋರ್ಟ್ ಮಾಡ್ತಿದಾರಂತೆ. ಬಟ್ ನಮ್ಗೆ ಪ್ರೋಟೀನ್ ಅಂತ ಎಲ್ಲಾರು ತಿನ್ನಕ್ ಸ್ಟಾರ್ಟ್ ಮಾಡ. ಹೌದು, ಇವಾಗ ಹೆಂಗಂದ್ರೆ ಪ್ರೋಟೀನ್ ಇದಕ್ಕೆ ಜಾಸ್ತಿ, ಅದಕ್ಕೆ ಇವಾಗ ಬೆಲೆ ಜಾಸ್ತಿ ಆಗ್ಬಿಟ್ಟೈತೆ. ಇನ್ನೊಂದು ಬೆಳೆಸೋದ್ರಲ್ಲೂ ಐತೆ, ಏನು ಹೇಳಕ್ಕಾಗಲ್ಲ. ಬಟ್ ಮೊಟ್ಟೆ ಗಾಯ್ಸ್ 7 ರೂಪಾಯಿ 10 ಪೈಸೆ, ಅಪ್ಪ 9 ರೂಪಾಯಿ 10 ರೂಪಾಯಿ. ಓಕೆ ಗೈಸ್, ಒಗ್ಗರಣೆಗೆ ಎಣ್ಣೆ ಹಾಕಿದ್ದಾರೆ. ಮಾಮೂಲಿ ಗೊತ್ತಲ್ಲ ಗೈಸ್, ಸಾಸಿವೆ, ಉದ್ದಿನಬೇಳೆ, ಸಾಸಿವೆ ಅಷ್ಟೇ. ಬೇರೆ ಯಾವುದು ಹಾಕಕ್ಕೆ ಬರಲ್ವಾ ಇದಕ್ಕೆ? ಹಾಕ್ಬೇಕು. ಮತ್ತೆ ಎಲ್ಲದಕ್ಕೂ ಉದ್ದಿನಬೇಳೆ ಇದೆ ಹಾಕ್ತೀಯ ನೋಡಿ. ನಾನು ಹೇಳದ್ಮೇಲೆ ಜೀರಿಗೆ ಹಾಕ್ತೀನಿ. ಅಲ್ಲ, ಹಾಕೋ ಟೈಮಲ್ಲಿ ಹಾಕ್ತೀನಿ. ಅಲ್ಲ ಅಲ್ಲ ಗಾಯ್ಸ್, ಒಣಮೆಣಸಿನ್ಕಾಯಿ ಹಾಕೊಳ್ಳಲ್ಲ. ಒಂದೆರಡು ಒಣಮೆಣಸಿನ್ಕಾಯಿ, 2 ಅನ್ನೋದು 3 ಹಾಕೋದು ನೋಡಿ ಗೈಸ್. ಮಿಸ್ಲೀಡ್ ಮಾಡ್ತಾ ಇದೀಯಾ ನೀನು ಸಬ್ಸ್ಕ್ರೈಬರ್ಸ್ಗೆ? ಬೆಳ್ಳುಳ್ಳಿ ಹಾಕೋ. ಆವಾಗಲೇ ಜಜ್ಕೊಂಡಿದ್ರಲ್ಲ, ಮರ್ತೈತೀನಿ ಅಂತ ಆ ಬೆಳ್ಳುಳ್ಳಿ. ಓಕೆ ಗಾಯ್ಸ್, ಇಲ್ಲಿ ಬೇಳೆ ಹಾಕೋತಾ ಇದ್ರೆ ಗೊಜ್ಜು, ಆಲೂಗಡ್ಡೆ, ಬದನೆಕಾಯಿ, ಮೆಣಸಿನ್ಕಾಯಿ, ಟೊಮೊಟೊ, ಬೇಳೆ ಇದೆಲ್ಲ ಹಾಕಿ ಬೇಯಿಸಿರುವಂಥ ಅಂಶಗಳು. ಇದನ್ನ ಚೆನ್ನಾಗಿ ಮಸ್ಕೊಂಡಿದ್ದಾರೆ. ಮಸ್ಕೊಂಡು ಒಗ್ಗರಣೆ ಆದ್ಮೇಲೆ ಈ ಪಾತ್ರೆಗೆ ಶಿಫ್ಟ್ ಮಾಡ್ತವ್ರೆ ಆ ಪಾತ್ರೆಯಿಂದ. ಏನ ಮಸ್ತು ಮಲಕ ಆಯ್ತು. ಓ ಮಸ್ತ್ ಮಲೈಕ, ಅದು ಮಸ್ತು 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 ಅಂತ ಇದೆಯಾ? ಎಲ್ಲ ಸೇರಿ ಮಸ್ತ್ ಬಿಟ್ಟು ಮಸ್ತ್ ಮಲಕ ಆಯ್ತು. ಮಸ್ತ್ ಬದನೆಕಾಯಿ ಮಲೈಕ ಆಯ್ತು. ಎಲ್ಲ ಇದಕ್ಕೆ ಅಂಟ್ಕೊತಾ ಇದೆ. ಗೈಸ್, ಒಂದು ಮಜಾ ತೋರಿಸ್ಲಾ? ತಟ್ಟೆ ಇಡ್ಲಿ ನೋಡಿ, ನೋಡಿ ತಟ್ಟೆ ಇಡ್ಲಿ. ಓಕೆ ಗಾಯ್ಸ್, ಈಗ ಅದು ಅರ್ಶಿನದ ನೀರು ಎಲ್ಲ ಗೊಜ್ಜದೆ.
ಗೊಜ್ಜದೆ ಸ್ವಲ್ಪ ಬಿದ್ದಿದೆ. ಓಕೆ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರು ಮಾಡು. ರುಚಿಗೆ ಉಪ್ಪು, ರುಚಿಗೆ ಉಪ್ಪು, ಅದಾರ ಒಳಗೆ ಕರಿಬೇವು ಸೊಪ್ಪು, ಕರಿಬೇವು, ಸ್ವಲ್ಪ ಗಾರ್ನಿಶಿಂಗ್ ಮೇಲೆ ಈ ಥರ ಹಾಕೊಂಡ್ರೆ ವಾಸನೆ ಕಮ್ಮಿರುತ್ತೆ. ಒಂದೊಂದು ಸಾರಿಗೆ ಒಂದೊಂದು ಥರ ಹಾಕ್ತಾರೆ. ಹಾಕ್ಬೇಕು, ಚೆನ್ನಾಗಿದೆ. ಸ್ವಲ್ಪ ಹಿಂಗೆ ಹಾಕಮ್ಮ. ಹಿಂಗೆ ಹೇಳಿದೀನಿ ಗೈಸ್, ಸ್ವಲ್ಪ ಹಿಂಗೆ ಹಾಕೊಂಡಿದ್ದಾರೆ. ಹಿಂಗೆ ಏನಕ್ಕೆ ಹಾಕೋದು? ಜೀರ್ಣಕ್ಕೆ? ಜೀರ್ಣ, ಹಾ. ಹೊಟ್ಟೆ ನೋವು, ಓಕೆ. ಈ ಮಲಬಾಧೆ, ಜಲಬಾಧೆ, ಮಲಬಾಧೆ, ಜಲಬಾಧೆ ಯಾವ್ದೋಗುತ್ತೆ? ವಾಯು, ಹಾ. ಅಲ್ಲಿ ಸೊಂಟ ಹಿಡ್ಕೊಬಿಡುತ್ತಲ್ವ. ಕರೆಕ್ಟ್ ಆಗಿದೆಯಾ ನೋಡಿ. ನೆಕ್ ನೋಡ್ತಾರೆ ಹಿಂಗೆ, ಕರ್ಗೆ ಇಲ್ಲ. ನೋಡ್ತಾರೆ. ಇದು ಕುದಿಲಿ ಅಷ್ಟೊತ್ತಿಗೆ. ಬಟ್ ಅಕ್ಷಯ್ ಕುಮಾರ್ ಫಿಲಮಲ್ಲಿ ಒಬ್ಬ ವಯಸ್ಸಾಗಿರೋರು ಕ್ಯಾರೆಕ್ಟರ್ ಇದೆ, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಸಕ್ಕದ ಮಾಡ್ತಾರೆ, ಏ ರಾಜು ಅಂತ ಅಂದ್ಬಿಟ್ಟು ಸಕ್ಕದ ಮಾಡ್ತಾರೆ. ಅದೊಂದು ಗ್ಲಿಂಗ್ಸ್ ತೋರಿಸ್ತೀನಿ ನೋಡಿ. ರಾಜು ರಾಜು ಏ ರಾಜು, ತುಮ್ನ ಏ ಕಾಮ ನೈ ಕರ್ತಾ ಕ್ಯಾ? ये राजू, ये बेड़े सांबर करता है तुम्हें? ये राजू बोलो ना, इधर आटे इडली करता है, इधर बेड़े सांबर करता है, क्या बोलते है राजू? बोलो, तुमने पैसा हुआ ना क्या राजू? ನೋಡಿ ಗೈಸ್, ಹಿಂಗಿರುತ್ತೆ ಅದು ಆ್ಯಕ್ಟಿಂಗ್. ಓಕೆ ಗೈಸ್, ಸಾಂಬಾರು ರೆಡಿ ಆಗಿದೆ. ಬದನೆಕಾಯಿ ಗೊಜ್ಜಿನ ಸಾಂಬಾರು. ಓಕೆ ಗೈಸ್, ಸಾಂಬಾರು ರೆಡಿ ಆಗಿದೆ. ಮತ್ತೆ ಪ್ಲೇಟಿಂಗಲ್ಲಿ ಸಿಗೋಣ. ಅಲ್ಲಿವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇರಿ. ಓಕೆ ಗೈಸ್, ಡಿಶ್ ರೆಡಿ ಆಗಿದೆ. ಬ್ರೌನ್ ರೈಸು, ಇದು ಬದನೆಕಾಯಿ ಗೊಜ್ಜಿನ ಸಾರು ಆ್ಯಂಡ್ ನೆಲ್ಲವರೆಕಾಯಿ ಪಲ್ಯ. ಗೈಸ್, ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗಿದೆ. ಏನಪ್ಪ ತಿಂದೇ ಇಲ್ಲ, ತಿಂದಿರೇ ಹೇಳ್ತಾವನೆ ಅಂತ. ಆಲ್ರೆಡಿ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟೆ ನಾನು ಈ ವಿಡಿಯೋ ಆಗಿದ ತಕ್ಷಣ. ಅದರಲ್ಲಿ ಇದೇ ಸಾಂಬಾರು ಹಾಕೊಂಡು ತಿಂದಿದ್ದು ಇಡ್ಲಿಗೆ, ತಟ್ಟೆ ಇಡ್ಲಿಗೆ. ಸೂಪರ್ ಆಗಿತ್ತು. ತಟ್ಟೆ ಇಡ್ಲಿನೂ ಮನೇಲೇ ಮಾಡಿದ್ದು, ಅದನ್ನು ಒಂದಿನ ತೋರಿಸ್ತೀವಿ ಹೇಗೆ ಮಾಡೋದು ಅಂತ. ಬಟ್ ಈ ಡಿಶ್ನ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ. ಒಳ್ಳೆ ಟೇಸ್ಟ್ ಇದು. ಇದನ್ನು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನೀವು ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ, ನಾವು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ನೀವು ಮಾಡಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.